ಗಂಡಸರಿಗೆ ಫ್ರೀ ಬಸ್ ಇಲ್ಲ, ನಮ್ಗೆ ಗೊತ್ತು ನಿಮ್ಮ ಟ್ಯಾಲೆಂಟ್ ಏನು ಅಂತ. ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡಿದೆ, ಏನಾಗ್ಬೋದು ಸಂಭವ ನೋಡಿ, ಈ ಥರ ಆಗ್ಬಿಡುತ್ತೆ, ಹೌದಲ್ಲ? ಅದರಿಂದ ಹೆಣ್ಮಕ್ಳು ಅವ್ರ ಉಪಯೋಗಿಸ್ಕೊತಾರೆ. ಆಮೇಲೆ ಅವ್ರು ಹೇಳಿದ್ರು 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಸರ್ಕಾರದಿಂದ. ಅದೇ ಗಂಡಸರು ಕೊಟ್ಟಿದ್ರೆ ಒಂದಿನಕ್ಕೆ ಫುಲ್ ಬಾಟ್ಲ ಕಳ್ಬಿಟ್ಟರು. ಮಹಿಳೆಯರು ಕೊಟ್ಟರೆ 1 ತಿಂಗಳ ರೇಷನ್, ಹೌದಲ್ವಾ? ಆದ್ದರಿಂದ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೀವಿ. 2 ವರ್ಷ ಆಯಿತು, ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನು ಕೊಡ್ತಾರೆ. ಅದೇ ನಿಮ್ಮ ಚಪ್ಪಾಳೆ ಹೀಗೆ ಇರಲಿ, ಚಪ್ಪಾಳೆ ತಟ್ತಾ ಇರಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಸೋದಕ್ಕೆ ನಮ್ಮ ಸಾಹೇಬರು ಬಂದರೆ ಹೇಗಿರುತ್ತೆ ಅಂತ ಅದಕ್ಕೊಂದೆರಡು ಲೈನ್ ಆಶ್ಚರ್ಯಪನ ಕೊಡ್ತೀನಿ. ಒಂದು ಹಾಡು ಬಂದಿತ್ತು, ಯಾವುದು ಅಂದರೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ. ಸುಮ್ಮನೆ ಯಾರು ಪ್ರಶ್ನೆಗಳು ಕೇಳಿದ್ರಿ, ಕರಿಮಣಿ ಮಾಲೀಕ ಯಾರು ಗೊತ್ತಿಲ್ಲ. ಸನ್ಮಾನ್ಯ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿ ಕರಿಮಣಿ ಮಾಲೀಕ ಯಾರು ಹೋಗಿ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಸುದ್ದಿ ಮಾಧ್ಯಮದಲ್ಲಿ ಹೆಂಗೆ ಹೇಳ್ಬೋದು ಅವರು? ನೋಡಿ ಬ್ರದರ್, ಈ ಕರಿಮಣಿಗಳ ಸವಾಸಕ್ಕೆ ಹೋಗಬಾರ್ದು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೀವುಗಳು ಹುಷಾರಾಗಿರ್ಬೇಕು. ಈ ಕರಿಮಣಿ ಮಾಲೀಕ ಯಾರು ನಮಗೇನು ಗೊತ್ತು? ಸರ್ಕಾರ ಸಾಹೇಬ್ರದು, ಅವ್ರನ್ನೇ ಕೇಳಬೇಕು ನೀವು. ಅಂಕಿಅಂಶಗಳು ಎಲ್ಲವನ್ನೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. ನಾವು ಸೆಂಟ್ರಲ್ ಗೌರ್ಮೆಂಟು, ಸದ್ಯಕ್ಕೆ ನಮಗೆ ಅದ್ರ ಮಾಹಿತಿ ಕೊರತೆ ಇದೆ. ದಯವಿಟ್ಟು ತಿಳ್ಕೊಳ್ಳಿ. ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀರಿ, ಒಳ್ಳೆ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ, ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ. ಬಡವರ ಒಂದು ಏನು ಯೋಜನೆಗಳು ಭಾಳ ಚೆನ್ನಾಗಿವೆ. ಅದರಿಂದ ಇವತ್ತು ಯಾವುದೇ ರಾಜ್ಯದಲ್ಲಿ ಎಲೆಕ್ಷನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅತ್ಯುತ್ತಮವಾಗಿ ಎಲೆಕ್ಷನ್ನ ಎದುರಿಸಿರ್ತಕ್ಕಂಥವ್ರು. ಅದರಿಂದ ಒಳ್ಳೆ ನಾಯಕರು. ನಾವುಗಳು ಮುಖ್ಯಮಂತ್ರಿ ಆಗಿದ್ದೇವೆ, ಮುಂದಿನ ದಿನಗಳು ಅವ್ರದ್ದೇ, ಅವರು ಕೂಡ ಆಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತೇವೆ. ನೋಡಿ, ಸುಮ್ಮನೆ ಹಾಗೆ ಹೋಗ್ಬಿಟ್ಟು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹತ್ರ ಕೇಳಿದ್ರು, ಸರ್ ಕರಿಮಣಿ ಮಾಲೀಕ ಯಾರು ಅಂತವ್ರೆ, ನೀವೇನು ಹೇಳ್ತೀರಾ? ನಾಚಿಕೆ ಆಗಬೇಕು ನಿಮಗೆ. ಯಾರನ್ನು ಕೇಳ್ತಾ ಇದ್ದೀರಿ ಸ್ವಾಮಿ? ನಾವು ರಿಟೈರ್ಡ್ ಲೈಫಲ್ಲಿ ಇದ್ದೇವೆ. ನಮ್ಮ ಮುಂದೆ ಬಂದು ಕರಿಮಣಿ ಬೆಳೆಮಣಿ ಅಂತ ಕೇಳ್ತೀರಿ, ನಾಚಿಕೆ ಆಗೋದಿಲ್ವೇನು? ಯಾರು ಗೊತ್ತು ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಹಾಕ್ತಾರೆ? ಎಲ್ಲರೂ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ. ಅದರಿಂದ ಇದಕ್ಕೂ ನನಗೂ ಸಂಬಂಧ ಇಲ್ಲ. ಅದರಿಂದ ನನಗಿದಕ್ಕೂ ಗೊತ್ತಿಲ್ಲ ಸ್ವಾಮಿ. ಒಳ್ಳೇದಾಗಲಿ, ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ. ನಿಮ್ಮ ಬೇಡಿಕೆಗಳೇನಿದೆ NPS ಒಳ್ಳೆ ಅದನ್ನು ಮತ್ತೆ ಜಾರಿ ಮಾಡಬೇಕು ಅಂತ ಇದ್ದೀರಾ. ಇನ್ನು ಜೋರು ಚಪ್ಪಾಳೆ ಕೊಟ್ಟು ಸಿದ್ದರಾಮಯ್ಯನವ್ರ ಸರ್ಕಾರ ಅದು ಬರಲಿ, ಅವ್ರು ಹೇಳಲಿ ಅಂತ ಹೇಳ್ತಾ ಅದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡ್ತಾರೆ. ಎಲ್ಲರಿಗೂ ಶುಭವಾಗಲಿ, ನಮಸ್ಕಾರ. ಇವರು ಹೇಳ್ಬಿಟ್ಟು ಹೋದರು. ಇನ್ನು ಅಂತೂ ಇಂಥದ್ದು ಯಾರೋ ಕರಿಮಣಿ ಮಾಲೀಕ ಸಿಕ್ಬಿಟ್ಟ. ಎಲ್ಲಿ? ಯಾರೋ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಹೋಟ್ಲು ಅಂತ ಇಲ್ಲೇ ಹಿಂದ್ಗಡೆ. ಆಹಾ, ಒನ್ ಮೋರ್ ಅನ್ಬೇಕು ನೀವು. ಚಟಾಪಟ. ಈ ಕರಿಮಣಿ ಮಾಲೀಕ ಯಾರೋ ಹೇಳಮ್ಮ. ಅಲ್ಲೊಬ್ಬ ರಾಹುಲ್ಲ ಅಂತಿದ್ದಾರೆ, ಯಾರೋ ಅಡುಗೆ ಮಾಡೋರು, ಅವ್ರನ್ನ ಹೇಳ್ಬಿಟ್ರು, ಅವರೇ ಕರಿಮಣಿ ಮಾಲೀಕ ಅಂತ. ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಹೋಯ್ತಾ ಇದ್ರು. ಅವ್ರ ಹತ್ರ ಹೋಗಿ ಮೈಕ್ ಹಿಡಿದ್ರು, ಸರ್ ಕರಿಮಣಿ ಮಾಲೀಕ ಸಿಕ್ಬಿಟ್ಟ, ಏನು ಹೇಳ್ತೀರಾ ನೀವು ಅಂತ. ಜಮೀರ್ ಅಹಮದ್ ಖಾನ್ ಏನು ಹೇಳಿದ್ರು? ಕಂಜಾಜಲೇಶ. ಅಬ್ಬಬ್ಬ, ಲಾಟ್ರಿ ಏನು ಸರ್ ಇದು? ನಮ್ಮದೇ ಸರ್ಕಾರ, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ನಮ್ಮದೇ ರೀ. ನೀವು ಹುಡುಕ್ತಾ ಇದ್ರಿ 24 hours, ನಮ್ಮ ಸರ್ಕಾರ ಕಂಡಿಡ್ದಿದೆ. ಅಷ್ಟು ಫಾಸ್ಟ್ ಚಪ್ಪಾಳೆ ತಟ್ಟಬೇಕು ಚಟಾಪಟ ಅಂತ. ಇನ್ನು ಜೋರಾಗಿ ತಟ್ಟಬೇಕು. ನೋಡಿ, ಇಷ್ಟು ಹೇಳ್ತಾ ಇದ್ರೆ ಮೊಬೈಲ್ ನೋಡ್ತಲ್ಲ, ದೇವ್ರ ಒಳ್ಳೇದು ಮಾಡ್ತದ ನಿಮಗೆ. ನಿನ್ನ ಜನ್ಮಕ್ಕೆ ಹೋಗು, ಚಪ್ಪಾಳೆ ತಟ್ಟಬೇಕು. ಅದೇ ರೀ, ನಮ್ಗೆ ಭಾಳ ಸಂತೋಷ ಆಗ್ತಾ ಇದೆ. ನೋಡಿ, ಇದು ಬರೀ ಡಿ ಕೆ ಸಾಹೇಬ್ರನ್ನೇ ಹಿಡಿತಾ ಇದೆ. ನಂದು ಒಂದು ಅಲ್ಲಿ ಕಚ್ಕೊಡ್ತಿದ್ದೀನಿ, ಅದನ್ನಾದ್ರೂ ಹಿಡಿಯಪ್ಪ. ಹಾಂ, ಕಂಜಾಜೆ ಶಬದರ್ ಆಯಿತು, ನಿನ್ಗೊಂದು ಫೋಟೋ ಬಾಕಿ ಕೊಡಿಸ್ತೀನಿ ಸಾಹೇಬ್ರಿಂದ. ಹಾಗೆ ಇಲ್ಲ, ಸಾಹೇಬ್ರದ್ದು ಹೇಳ್ಬಿಟ್ಟಿದ್ದೀನಿ ಅವತ್ತು, ಅವ್ರ ಮನೇಲಿ ಹೇಳ್ಬಿಟ್ಟಿದ್ದೀವಿ. ಅಯ್ಯೋ ಇಲ್ಲ, ಆದ್ದರಿಂದ ನಾನು ಅದಕ್ಕೆ ಗೊತ್ತು, ಇಡೀ ಒಕ್ಕೊರಲಿಂದ ಡಿಮ್ಯಾಂಡ್ ಬಂದೇ ಬರುತ್ತೆ ಅಂತ. ನಂದು ಒಂದು ಬಿಟ್ಸ್ ತೋರಿಸ್ಬಿಡಿ. ನಾನು 20 ವರ್ಷ ಮಾಡಿದ್ದೀನಿ ವಿಡಿಯೋಲ್ಲಿ, ಒಂದರಲ್ಲಾರು ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಮಿಮಿಕ್ರಿ ಮಾಡಿದ್ರೆ ತೋರಿಸ್ಬಿಡಿ. ಅದು ಕೇಳಿದ್ರು, ಅದಕ್ಕೆ ನಾನು ಹೇಳಿದೆ, ಸಾಹೇಬರು ಮುಖ್ಯಮಂತ್ರಿ ಆದಾಗ ಗ್ಯಾರಂಟಿ ಮಾಡ್ತೀರಿ ಅಂತ ಹೇಳಿದ್ದೀರಿ. ಅದನ್ನು ಇಲ್ಲ, ಹಂಗೆಲ್ಲ ಟ್ರೈ ಮಾಡಿ ಅವರ ಧ್ವನಿಗೆ ನಾವು, ಯಾಕಂದರೆ ಅವರ ಸಹೋದರರು ಡಿ ಕೆ ಸುರೇಶ್ ಸಾಹೇಬರು, ಅವರ ಧ್ವನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ
ಅಷ್ಟು ಸಂಸದರಾಗಿದ್ದಂಥವ್ರು ಯಾವುದೇ ಕಾರ್ಯಕ್ರಮ ಆದರೂ ಸೀದಾ ಸಾದವಾಗಿ ಒಂದು ನಿರೂಪಣೆನ ಅವ್ರೂರ್ಲಾಗಲಿ ಮತ್ತೊಂದು ಕಡೆ ಸುಮ್ಮನೆ ಮಾಡ್ತಾರೆ ಅವರು. ಆ ಧ್ವನಿ ಕೇಳ್ರಿ ಎಷ್ಟು ಚೆನ್ನಾಗಿದೆ ಅಂತ. ಯಾಕಂದ್ರೆ ನಾವು ಧ್ವನಿಗಳನ್ನ ಬಗ್ಗೆ ಅರಿತಿರೋದ್ರಿಂದ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅದರಿಂದ ಅವ್ರ ಧ್ವನಿನೂ ನನಗೆ ಮಾಡೋಕ್ಕಾಗಿಲ್ಲ, ಸಾಹೇಬ್ರ ಧ್ವನಿನೂ ಮಾಡೋಕ್ಕಾಗಿಲ್ಲ. ಇರಲಿ, ಮುಂದಿನ ದಿನಗಳಲ್ಲಿ ಭಾಳ ಪ್ರಯತ್ನ ಪಡ್ತೇನೆ. ಯಾಕಂದರೆ ಧ್ವನಿಗೆ ಗೌರವ ಕೊಡೋರು ಅದೇ ರೀತಿ ಮಾತನಾಡಿದ್ರೆ ಅದಕ್ಕೆ ಒಂದು ಗೌರವ ಇರುತ್ತೆ. ಹಾಗೆ ಸುಮ್ಮನೆ ಒಂದು 2 ಲೈನು ಏನು ಅಂತ ಹೇಳಿದ್ರೆ, ಆ ಸಾಹೇಬ್ರಿಗೋಸ್ಕರ ನಿಮ್ಗೆಲ್ಲರಿಗೋಸ್ಕರ ನಾವು ಕಲಾವಿದರಷ್ಟೇ, ನಮಗೆಲ್ಲರೂ ಆಶೀರ್ವಾದ ಮಾಡ್ತಾರೆ. ನಮಗೆ ಪಕ್ಷ ಭೇದ ಇಲ್ಲ, ಧರ್ಮ ಭೇದ ಇಲ್ಲ, ಭಾಷಾ ಭೇದ ಇಲ್ಲ, ಎಲ್ಲರೂ ಆಶೀರ್ವಾದ ಮಾಡೋದ್ರಿಂದ ನಾವು ಕಲಾವಿದರಾಗಿದ್ದೀವಿ. ಅವರೆಲ್ಲರೂ ನಮ್ಮನ್ನು ಬೆಳೆಸಿರೋದ್ರಿಂದಲೇ ನಾವು ಕಲಾವಿದರಾಗಿರೋದು. ಆದ್ದರಿಂದ ಇಲ್ಲಿ ಸುಮ್ಮನೆ ಹಾಗೆ ಒಂದು ಆರೋಗ್ಯಕರವಾದಂಥ ಹಾಸ್ಯ ಕೊನೆಯದಾಗ ಒಂದು ಮಾತನ್ನು ಹೇಳ್ಬಿಡ್ತೀನಿ. ಸಾಹೇಬರು ಬರ್ತಾ ಇದ್ದಾರೆ. ಒಂದು ನಮ್ಮ ದೇವೇಗೌಡರದು ಅವರೇ ಕೇಳಿದರು, ಅದಕ್ಕೋಸ್ಕರ ಅಲ್ಲಿಗೆ ಬಂದೆ. ಒಂದೇ ನಿಮಿಷ ಸರ್. ಒಂದ್ಸರಿ ಎಲ್ಲ ಅವರ ಊರಲ್ಲಿ ಕೂತಿದ್ದಾಗ ಯಾವ ವಾಯ್ಸ್ ಬೇಕು ಅಂದರು, ದೇವೇಗೌಡರು ಮಾಡಪ್ಪ ಅಂತ ಹೇಳಿದರು. ಅದಕ್ಕೋಸ್ಕರ ಒಂದು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ನರೇಂದ್ರ ಮೋದಿ ಅವರು ಸುಮ್ಮನೆ ಒಂದು ಮಾತನಾಡಿದ್ರೆ ಹೇಗಿರುತ್ತೆ ಅಂತ. ಮೊದಲಿಗೆ ನಮ್ಮ ದೇವೇಗೌಡರು. ಸಂತೋಷ ಆಗ್ತಾ ಇದೆ. ಈ ದೇವೇಗೌಡ ಹುಟ್ಟು ಹೋರಾಟಗಾರ. ನಾನು ಅವತ್ತೇ ಹೇಳಿದ್ದೀನಿ ರೀ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನು ಅವತ್ತು ಹೇಳಿದ್ದೆ. ನನಗೆ ಮಕ್ಕಳಿದ್ದಾಗಿಂತ ನಾನು ಯಾವತ್ತೂ ಹೇಳಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಸಂಘಟಕರಾಗಿದ್ದಾರೆ. ಭಾಳ ಸಂತೋಷ. ಅಂಥ ಸಂಘಟನೆ ಇರತಕ್ಕಂಥ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹುದ್ದೆಗಳಿದೆ. ಅವರು ಬರೀ CM ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಓಡೋದ್ರಿಂದ ಮುಂದಿನ ದಿನಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಆಗೋ ಯೋಗನೂ ಕೂಡ ಆಗಿದೆ. ಆದ್ದರಿಂದ ಅಷ್ಟೇ ಅಲ್ಲ, PM ನಾನೇ PM ಆಗಿರ್ಬೇಕಾದ್ರೆ ಅವ್ರು ಯಾಕ್ರಿ ಆಗಬಾರ್ದು? ನನ್ನ ಜೊತೆ ನರೇಂದ್ರ ಮೋದಿ ಅವರಿದೆ. भाई और बहनों, हम सब भारतीय हैं. भाई और बहनों, भारत देश में भाषा अनेक, धर्म अनेक, भारत एक. देवेगौड़ा जी, ನಮ್ಮ ಅಪ್ಪನಾಣಿ ಹಿಂದಿ ಅರ್ಥ ಆಗಿಲ್ಲ, ಹಾಗೆ ಕನ್ನಡದಲ್ಲೇ ಮಾತಾಡಿ. ಎಲ್ಲ ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು. ದಯವಿಟ್ಟು ನೀವು ಜಾಸ್ತಿ ಕೈಯಲ್ಲಾಡಿಸ್ಕೊಂಡು ಮಾತಾಡಬೇಡಿ. ಹಿಂಗೆ ಮಾಡಿ ಮಾಡಿ ಕರ್ನಾಟಕದಲ್ಲಿ ಅದೇ ಪಕ್ಷ ಬಂದಿದೆ. ಒಳ್ಳೇದಾಗಲಿ. ಒಂದು ಜೋರು ಚಪ್ಪಾಳೆಯೊಂದಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಸಾಹೇಬರನ್ನ ಬೀಳ್ಕೊಡೋಣ. ಎಲ್ಲ ಕರ್ನಾಟಕ ರಾಜ್ಯ ನೌಕರರ ವತಿಯಿಂದ ಷಡಾಕ್ಷರಿ ಅವರ ಅಧ್ಯಕ್ಷತೆಯಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರನ್ನ ಬೀಳ್ಕೊಡೋಣ. ತುಂಬ ಉತ್ತಮವಾಗಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. ಹಾಗೆ ನಿಮ್ಮ ಮುಂದೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಾವು ಮಾತಾಡಬೇಕು ಅಂದ ತಕ್ಷಣ ಎಲ್ಲ ಊಟಕ್ಕೆ ಹೋಯ್ತಾವ್ರೆ ಅಷ್ಟೇ ನೋಡಿ. ಅದಕ್ಕೆ ಹೇಳೋದು, ಕಲಾವಿದರು ನಾವು ಬಂದ ತಕ್ಷಣ ಹೋಯ್ತಾ ಇದ್ದೀರಾ, ಪರವಾಗಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದ ಎಲ್ಲ ನೌಕರರು ನಮಗೆಲ್ಲ ಹೆಣ್ಣು ಕೊಡಬೇಕು ಅಂದರೆ, ಸಿನಿಮಾದವರು ಅಂದ್ರೆ ಹೆಣ್ಣು ಕೊಡಲ್ಲ. ಪಾಪ ಉತ್ತಿ ಬಿತ್ತಿ ಅನ್ನ ಕೊಡೋಂಥ ರೈತರಿಗೆ ಹೆಣ್ಣು ಕೊಡೋಕೆ ಇವತ್ತು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಗೌರ್ಮೆಂಟ್ ಕೆಲಸದವರು ಅಂತಂದರೆ 1ಕ್ಕೆ 100 ಆಪ್ಷನ್ ಹುಡುಗಿಯರು. ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ. ಅದನ್ನು ಭಾಳ ಡಿಮ್ಯಾಂಡ್ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಕೆಲಸದವ್ರಿಗೆ ನಾನು ಅಭಿನಂದನೆಗಳು ತಿಳಿಸ್ತಾ, ಯಾವನ್ನ ಸೈಡಲ್ಲಿ ಮಾತಾಡೋನು ಅಲ್ಲ, ಮಾಡೋವ್ರೆ ಪಾರ್ಟಿ ಅಂತವನೇ. ಚಾನ್ಸೇ ಇಲ್ಲ, ಇಲ್ಲಿ ಪಾರ್ಟಿ ಗೀಟಿ ಇಲ್ಲ, ಒಟ್ಟು ತುಂಬ ಊಟ. ಪಾರ್ಟಿ ನೀವು ಮನೇಲಿ ಮಾಡ್ಕೊಳ್ಳಿ, ಭಾಳ ಒಳ್ಳೆಯದು. ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರ, ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ಯಾಕಂದ್ರೆ ಇವತ್ತು ತುಂಬ ನನಗೂ ಕೂಡ ಗ್ರಾಂಟಿನೇಡ್ ಕಾಲೇಜಲ್ಲಿ ಸರ್ಕಾರಿ ಕೆಲಸ ಆಗಿತ್ತು, ಅದನ್ನು ತ್ಯಜಿಸಿ ನಿಮ್ಮ ಮುಂದೆ ಬಂದಿರೋದು. ಯಾಕಂದರೆ ಸರ್ಕಾರಿ ಕೆಲಸ ಇದ್ದರೆ ಸೇಫು, ಅದರಲ್ಲೂ ಪೆನ್ಷನ್ ಯೋಜನೆ ಇದ್ದರೆ ಇನ್ನೂ ಸೇಫು. ಅದೆಲ್ಲ ನಿಮ್ಗೆ ಆಗಲಿ ಅಂತ ಹೇಳ್ತಾ ನಮ್ಮ ಹೆಮ್ಮೆಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ಓಯ್, ನೀನು ಮಂತ್ರಿ ಆದರೆ ನಾನು ರಾಜ, ರಾಜ. ನಮ್ಮಿಂದ ನೀವು, ನಿಮ್ಮಿಂದ ನಾವು. ಅದಕ್ಕೆ ಹೇಳೋದು ಒಂದು ನಮ್ಮ ಸಿನಿಮಾದಲ್ಲಿದ್ದಂಥ ಡೈಲಾಗ್ ಅಷ್ಟೇ. ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮಗೆ? ನಾನು ಸಿನಿಮಾದಲ್ಲಷ್ಟೇ ಹೀರೋ, ನಾವೆಲ್ಲರೂ ಅಷ್ಟೇ ತೆರೆ ಮೇಲೆ ಹೀರೋಗಳು. ಯಾವತ್ತು ತೆರೆ ಮೇಲೆ ಹೀರೋಗಳು ಅಷ್ಟೇ. ಆದರೆ ನಿಜವಾದ ಹೀರೋಗಳು ಈ ದೇಶ ಕಾಯೋ ಯೋಧ,
ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ಅಷ್ಟೇ ಯಾಕೆ, ನಿಮಗೆ ಜನ್ಮ ಕೊಟ್ಟಂತ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ. ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ. ಹಾಗೇನೆ ನಿಮ್ಮೆಲ್ಲರ ಹೆಮ್ಮೆಯ ಶಂಕರ್ ನಾಗ್ ಅವರ ಒಂದು ಧ್ವನಿ. ಎಲ್ಲರೂ ನಮಸ್ಕಾರ. ಯಾವತ್ತಷ್ಟೇ ಸರ್ಕಾರಿ ಕೆಲಸದಲ್ಲಿ ವಿಶೇಷವಾಗಿ ನನ್ನ ಸಿನಿಮಾದಲ್ಲಿ ಆರಕ್ಷಕರು ಅಂತಂದ್ರೆ ಅವ್ರು ಗೌರವ ಕೊಡಿ, ಕಾಕಿ ಬಟ್ಟೆ ಗೌರವ ಕೊಡಿ. ಕಾಕಿ ಬಟ್ಟೆ ಹಾಕೋನು ಯಾವಾಗಲೂ ಪಬ್ಲಿಕ್ ಸರ್ವೆಂಟ್ ಅಂತ. ಅದು ಯಾರೇ ಹಾಕ್ಲಿ, ಪೊಲೀಸ್ ಅವರಾಗಿರ್ಬೋದು, ನಮ್ಮ ಆಟೋದವರಾಗಿರ್ಬೋದು, ಕಾಕಿ ಬಟ್ಟೆ ತೊಟ್ಟ ಮೇಲೆ ನಿಮ್ಮನ್ನ ಸೇವೆ ಮಾಡ್ತೀವಿ, ಪಬ್ಲಿಕ್ ಸರ್ವೆಂಟ್ ಅಂತ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ವಿ. ಆದ್ರಿಂದ ನಮ್ಮ ರಾಜ್ಯ ಸರ್ಕಾರದ ಯಾವುದೇ ಇಲಾಖೆಲಾಗಲಿ ಸಾರ್ವಜನಿಕರು ಅವ್ರ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ಸಂವಹನ ಚೆನ್ನಾಗಿರಲಿ ಒಬ್ಬರಿಗೊಬ್ಬರು. ಯಾಕಂದರೆ ಸರ್ಕಾರಿ ಕೆಲಸ ಅಂದರೆ ದೇವ್ರ ಕೆಲಸ ಅಂತ, ಅದನ್ನು ಉತ್ತಮವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲಿದೆ ಅಂತ ಎಲ್ಲರೂ ಕೇಳ್ತಾರೆ. ಆದ್ರೆ ನಾನು ಹೇಳೋದಿಷ್ಟೇ, ನನ್ನ ಸ್ಮಾರಕ ಎಲ್ಲೂ ಹುಡುಕಬೇಡಿ. ಬೆಂಗಳೂರಾಗಲಿ, ಮೈಸೂರಾಗಲಿ, ಕಾರವಾರ ಆಗಲಿ, ಕುಮಟಾ ಆಗಲಿ, ನನ್ನ ಸ್ಮಾರಕ ಎಲ್ಲೂ ಇಲ್ಲ. ಆ ಸ್ಮಾರಕ ಇರೋ ನೀವು ಆಟೋ ಹತ್ತಬೇಕಾದ್ರೆ ಹಿಂದೆನ ಮುಂದೆನೋ ನಾನು ನಗ್ತಾ ಇರ್ತಕ್ಕಂಥ ಒಂದು ಫೋಟೋ ಹಾಕಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗ ಬೇಡ ಅಂತ ಹೇಳ್ತಾ ಅವ್ರ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಿಮ್ಮ ಶಂಕರನಾಗ್ ಮಾಡುವಂಥ ನಮಸ್ಕಾರಗಳು. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು ಬರಲಾ. ಹಾಗೇನೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಧ್ವನಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಆಹಾ, ಕರ್ನಾಟಕ ಅಂದ್ರೆ ಇಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರಿ ನೌಕರು. ನಮಗೆಲ್ಲ ಆ ಯೋಗ ಇಲ್ಲ, ನಾವು 3ನೇ ಕ್ಲಾಸ್ ಓದ್ದವ್ರು ಅಷ್ಟೇ. ಅಲ್ವಾ? ಆದ್ರಿಂದ ನೀವೆಲ್ಲರೂ ಉನ್ನತ ಚೆನ್ನಾಗಿ ಓದಬೇಕು, ಅದು ಹುದ್ದೆ ತಗೊಳ್ಬೇಕು. ಯಾಕಂದ್ರೆ ಎಲ್ಲ ಸಾವಿರಾರು ಜನ, ಲಕ್ಷಾಂತರ ಜನದಲ್ಲಿ ಒಬ್ಬೊಬ್ಬರಿಗೆ ಆ ಯೋಗ ಇರುತ್ತೆ. ಇವತ್ತು ಒಂದು ಕೆಲಸ, ಸರ್ಕಾರಿ ಕೆಲಸ ಸಿಗಬೇಕು ಅಂದ್ರೆ 7 ಜನ್ಮದ ಪುಣ್ಯ ಅಂತಾರೆ. ಆ ಕೆಲಸದಲ್ಲಿರುವಂಥ ತಾವೆಲ್ಲ ತಮ್ಮ ಸೇವೆಯಲ್ಲಿ ಉತ್ತಮಗೊಳಿಸಿ ಮುಂಬಡ್ತಿ ಪಡ್ಕೊಂಡು ಇನ್ನು ಒಳ್ಳೊಳ್ಳೆ ಹುದ್ದೆಗೆ ಹೋಗ್ಲಿ ಅಂತ ಹೇಳ್ತಾ, ನಿಮ್ಮ ರಾಜ್ಕುಮಾರ ಎಲ್ಲೂ ಹೋಗಿಲ್ಲ, ಇಲ್ಲೇ ನಿಮ್ಮ ಚಪ್ಪಾಳೆ ಇರೋ ಕಡೆ ನಿಮ್ಮ ರಾಜ್ಕುಮಾರ ಇರ್ತಾನೆ. ಅಭಿಮಾನಿ ದೇವರುಗಳೇ ಶರಣ ಶರಣಾರ್ಥಿ. ಹಾಗೇನೆ ಇಲ್ಲಿ ಎಲ್ಲ ನಮ್ಮ ವಿಶ್ವಾಸಿಗರು ಎಲ್ಲರೂ ಬಂದಿದ್ದೀರಿ. ಇಡೀ ಕರ್ನಾಟಕವೇ ನಮ್ಮೂರು, ಎಲ್ಲ ಊರಿಂದ ಬಂದಿದ್ದೀರಾ. ನಮ್ಮೂರು ಕೊಳ್ಳೇಗಾಲದಿಂದ ಬಂದವರು, ಚಾಮರಾಜನಗರದಿಂದ ಬಂದರು, ಕಾರವಾರದಿಂದ ಬಂದು, ಹುಬ್ಬಳ್ಳಿಯಿಂದ ಬಂದಿರೋರು, ಶಿವಮೊಗ್ಗದಿಂದ ಬಂದಿರೋರು, ಧಾರವಾಡದಿಂದ ಬಂದಿರೋರು, ಬೆಂಗಳೂರಿಂದ ಎಲ್ಲ ನಮ್ಮನ್ನು ಕಂಡು ವಿಶ್ವಾಸದಿಂದ ಮಾತನಾಡಿಸ್ತಾ ಇದ್ದೀರಿ. ನಮ್ಮೂರಿಗೆ ಬಂದಿದ್ದೀರಿ ಕಾರ್ಯಕ್ರಮಕ್ಕೆ ಅಂತ ಭಾಳ ಖುಷಿಯಾಗುತ್ತೆ. ಕೋಲಾರ, ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡ, ಬೈಲಹೊಂಗಲ, ಬೆಳಗಾಮು, ಮಂಗಳೂರು, ಸಿರ್ಸಿ, ಹಾವೇರಿ, ದಾವಣಗೆರೆ, ದುರ್ಗ ಎಲ್ಲ ಕಡೆಯಿಂದ ಬಂದಿದ್ದೀರಿ. ತುಮಕೂರು, ಮಧುಗಿರಿ. ಆದ್ದರಿಂದ ಭಾಳ ಖುಷಿ ಆಯಿತು. ಮುಂದಿನ ಕಾರ್ಯಕ್ರಮಗಳು ಆಯ್ತು. ಈ ಒಂದು ಕಾರ್ಯಕ್ರಮದ ಮುಂದಿನ ಉದ್ದೇಶಗಳನ್ನ ನಮ್ಮ ಸನ್ಮಾನ್ಯ ಷಡಕ್ಷರಿ ಸಾಹೇಬರು ಮಾಡ್ತಾರೆ. ಹಾಗೇನೆ ಇನ್ನೊಂದಷ್ಟು ನಂತರ ಮುಂದಿನ ಕಾರ್ಯಕ್ರಮದ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಸಾಹೇಬರು ಒಂದಷ್ಟು ಮಾಹಿತಿಗಳ ಕೊಡ್ತಾರೆ ನಿಮಗೆ ಮುಂದೆ. ಹಾಗೇನೆ ನಮ್ಮ ಹಿರಿಯ ನಟ ದತ್ತಣ್ಣ ಅವರ ಒಂದು ಧ್ವನಿ. ಹಿರಿಯ ನಟ ದತ್ತಣ್ಣ ಮದುವೆ ಆಗಿಲ್ದಿರೋ ಬ್ಯಾಚುಲರ್ಸ್ಗೆ ಅವ್ರು ಏನು ಹೇಳ್ಬೋದು ನೋಡೋಣ. ಸರಿ ಯಾಕೆ ತಿಳ್ಕೊಂಡ್ರಪ್ಪ, ಆಗಿಲ್ದಿರೋ ಗಂಡ್ರ ಲೈಫು ಜಾಲಿ ಜಾಲಿ, ಫುಲ್ ಜಾಲಿ. ಮದುವೆ ಆಗಿ ನೀವು ಮಕ್ಕಳಾದ ಮೇಲೆ ಗಂಡಸರ ಲೈಫು ಖಾಲಿ ಖಾಲಿ. ಆದ್ದರಿಂದ ಮದುವೆ ಆದಮೇಲೆ, ಮದುವೆಗೆ ಮುಂಚೆ ನಿಮ್ಮ ಲೈಫ್ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ನಮ್ಮ ಮತ್ತೊಬ್ಬ ನಟ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಒಂದು ಧ್ವನಿಯ ಮೂಲಕ ನಿಮ್ಮ ರಚಿಸುವಂಥ ಪ್ರಯತ್ನ. ನಿಜವಾಗ್ಲೂ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಇವತ್ತಂತೂ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿ ನಡೆದಿದೆ. ಯಾಕಂದ್ರೆ ಇವತ್ತು ಎಲ್ಲ ಏನೇನಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಆ ಡಿಸ್ಟಿಕ್ ವೈಸು, ತಾಲೂಕು ವೈಸ್ ಇರೋರು ಎಲ್ಲರೂ ಬಂದಿದ್ದು ಬಹಳ ಸಂತೋಷ. ಅದನ್ನೇ ಹೇಳೋದು ಐ ಲೈಕ್ ಹಿಟ್ ಅಂತ, ಲೈಕ್ ಹಿಟ್ ಅಂತ. ನೀವಿದ್ರೇನೆ ಕಾರ್ಯಕ್ರಮ ಓಕೆನಾ? ಎಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ಬಂದಿದ್ದೀರಾ, ಬಹಳ ಸಂತೋಷ. ಇನ್ನೇ ನಾವು ಹೆಚ್ಚಿಗೆ ಮಾತಾಡಂಗಿಲ್ಲ. ಬರ್ತೀನಿ. ನಮಸ್ಕಾರ. ಹಾಗೇನೆ ನಮ್ಮ ಮತ್ತೊಬ್ಬ ನಟ ಶಿವರಾಜ್ ಕುಮಾರ್ ಅವರ ಒಂದು ಧ್ವನಿ. ಬಂದ್ರಪ್ಪ ಅಂದರೆ ಅಪ್ಪಾಜಿ ಯಾವಾಗ ಹೇಳೋರು ಅಭಿಮಾನಿ ದೇವರತ್ತ ತುಂಬ ಸಂತೋಷ. ಯಾಕಂದರೆ ಅಪ್ಪು ನೆನೆಸ್ಕೊಂಡ್ರೆ ಒಂದು ಸಾಂಗ್ ಜ್ಞಾಪಕ ಬರುತ್ತೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ. ಏನಾದ್ರಾಗಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ನಿಮಗೋಸ್ಕರ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ಕೂಡ ಶುಭ ಆಗಲಿ. ನಮಸ್ಕಾರ.
ಈಗ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮ್ಮ ಆಯೋಜಕರು ಕಾರ್ಯಕ್ರಮದ ಮಾಹಿತಿಗಳನ್ನು ಕೊಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.